ವಿದ್ಯಾರ್ಥಿ ಆದಂತಹ ನಾಗರಾಜ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ನಾಗರಾಜ್. ಮೇಡಮ್ ನಮಸ್ತೆ ಮೇಡಮ್. ಈಗ ಈಗ ಥೀಸಿಸ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಹಿಂದೆ ಇದ್ದಂತಹ ಶುಲ್ಕ ಏನ್ ತಾವು ಕಟ್ಟಿದ್ರಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ, ಅದರ ಜೊತೆಗೆ ಸಾಮಾನ್ಯ ವರ್ಗಕ್ಕೆ ತುಂಬುವ ಶುಲ್ಕವನ್ನ ಹೆಚ್ಚುವರಿಯಾಗಿ ತುಂಬಿ ಅಂತ ಹೇಳ್ತಾ ಇದೆಯಾ ವಿಶ್ವವಿದ್ಯಾಲಯ? ಹೌದೌದೌದು ಅಂದ್ರೆ ಉದಾಹರಣೆಗೆ ಒಂದು ಉದಾಹರಣೆಗೆ ನನ್ನ ಜ್ಞಾನದ ಮಾಹಿತಿಗಾಗಿ ಈಗ ಉದಾಹರಣೆಗೆ 2024 ಮತ್ತು 25ನೇ ಸಾಲಿನ ಶುಲ್ಕವನ್ನ ತಾವು ಪರಿಶಿಷ್ಟ ಮತ್ತು ಜಾತಿ ಮತ್ತು ಪಂಗಡಗಳಿಗೆ ಏನ್ ಶುಲ್ಕ ಕಟ್ಟಬೇಕಾಗಿತ್ತು ಅದು ಕಟ್ಟಿರ್ತೀರಿ. ಹೌದು ಮೇಡಮ್. ಆದ್ರೆ ಈಗ ಬಂದಿರುವಂತ ಕುಲಪತಿಗಳು ಹೇಳೋದು ನೀವು ಹಳೇದೇನಿದೆ ಅದನ್ನ ನೀವು ಪರಿಶಿಷ್ಟ ಜಾತಿ ಪಂಗಡದ ಶುಲ್ಕ ಅಲ್ಲ ಸಾಮಾನ್ಯ ವರ್ಗದ ಶುಲ್ಕ ಅಂತ ಅನ್ಕೊಂಡು ಬಾಕಿ ಉಳಿದಿರೋ ಹಿಂದೆ ಇರುವಂತ ಎಲ್ಲಾ ಸಾಲಿಂದು ಕಟ್ರಿ ಅಂತ ಹೇಳ್ತಿದಾರ ಅವರು. ಅದೇಂಗಾಗುತ್ತೆ ಅಂದ್ರೆ ರೂಲ್ಸ್ ಈ ವರ್ಷದಿಂದ ಮುಂದಕ್ಕೆ ಅನ್ವಯ ಆಗುತ್ತೆ ಹೊರತು ಹಿಂದಕ್ಕೆ ಅನ್ವಯ ಆಗಲ್ವಲ್ಲ ಮೇಡಮ್. ಅವ್ರು ಹೇಳ್ತಾ ಇರೋದು ಏನಂದ್ರೆ ಮೇಡಮ್, ಈಗ ನಾವ್ ಹೇಳ್ಬೇಕಂದ್ರೆ ಅವರಿಗೆ ಆಡಳಿತ ವರ್ಗ ಮಿಸ್ಗೈಡ್ ಮಾಡ್ತಾ ಇದೆ. 2019 ಮುಗಿಸ್ಕೊಂಡು ಹೋಗಿದಾರೆ ನಮ್ ಸೀನಿಯರ್ಸ್ ಎಲ್ಲ PhD. ಅವ್ರ ಹೆಂಗ ಶುಲ್ಕವನ್ನ ಭರಿಸ್ಲಿಕ್ಕೆ ಆಗುತ್ತೆ? ಅಲ್ಲ, ರೂಲ್ಸ್ ಚೇಂಜ್ ಆದ ವರ್ಷದಿಂದ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಆಗುತ್ತೆ ಹೊರತು ಇವ್ದು ಯಾವುದೇ ರೀತಿಯಾದ ಸರ್ಕಾರದ ಆದೇಶ ಇಲ್ಲ. ಇವರು ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಕುಂತಿರ್ತಕ್ಕಂತ ಆದೇಶ ಕೂಡ ಇಲ್ಲ ಮೇಡಮ್. ಇದು ದಲಿತ ವಿದ್ಯಾರ್ಥಿಗಳ ಮೇಲೆ ಲಂಚವನ್ನ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಮಾಡ್ತಾ ಇದ್ದಾರೆ ಮೇಡಮ್. ಇದೇ ಅಂತ ರೂಲ್ಸ್ ಆಯ್ತು. ಸಿಂಡಿಕೇಟ್ ಮೀಟಿಂಗ್ದು ಯಾವುದೇ ಅಧಿಸೂಚನೆ ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ, ಸರ್ಕಾರದಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ, ಯಾವುದಿಲ್ಲ. ಅಲ್ಲ, ಗ್ರಾಂಟ್ಸ್ ಅನ್ನ ತರಬೇಕಾದವರು ಇವರು ಮೇಡಮ್. ಇವರು ಹೌದಾ, ಕುಲಪತಿಗಳಾದವರು ಆಡಳಿತ ವರ್ಗಕ್ಕೆ ಇದು ಯೂನಿವರ್ಸಿಟಿಗೆ ಇಂತಿಷ್ಟು ಭಾಗಗಳಿಗೆ ಹೋಗಿ ಸಂಬಂಧಪಟ್ಟ ಉನ್ನತ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಮಾತಾಡ್ಕೊಂಡು ಏನೋ ಅನುದಾನವನ್ನು ತರ್ತಕ್ಕಂಥ ಕೆಲಸ ಇವ್ರು ಮಾಡ್ಬೇಕು. ಇಲ್ಲಿ ದಲಿತ ಮಕ್ಕಳ ಮೇಲೆ ತಲೆ ಮೇಲೆ ಹೊಡಿತಾ ಇದಾರೆ ಮೇಡಮ್ ಇವರು ಶುಲ್ಕವನ್ನು ಹಾಕಿ. ಈಗೇನು ಅವ್ರನ್ನ ಥೀಸಿಸ್ ಅಕ್ಸೆಪ್ಟ್ ಮಾಡ್ತಿಲ್ಲೇನು? ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಮೇಡಮ್. ಅವರು ಥೀಸಿಸ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನೀವೆಲ್ಲರೂ ಎಲ್ಡಪ್ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಇವತ್ತು ನಮ್ಮ ಸಹೋದರಿ ಒಬ್ಬಕ್ಕೆ ಜ್ಯೋತಿ ಐಹೊಳೆ ಅಂತೇಳಿ ತನ್ನ ಥೀಸಸ್ಸಿನ ಪ್ರತಿಯನ್ನ ದಹನ ಮಾಡಿದ್ಲು ಮೇಡಮ್. 5 ವರ್ಷ ನಾನು ಮಣ್ಣನ್ನು ಒತ್ತಿದ್ದೇನೆ, ನಾನು ಏನ್ ಮಾಡ್ಲಿ, 60,000 ಕಟ್ಟಂತಾರೆ ಮೇಡಮ್ ಅವರು. ಅದು ಸಾಮಾನ್ಯದ ಕೆಲಸ ಅಲ್ಲ. ಅದಕ್ಕೆ ಬಹಳಷ್ಟು ಸಂಶೋಧನೆ ಮಾಡ್ಬೇಕು, ಹಗಲು ರಾತ್ರಿ ನಿದ್ದೆ ಇಲ್ಲದೆ ಅದನ್ನ ಓದಬೇಕಾಗುತ್ತೆ ಮತ್ತು ಬರಿಬೇಕಾಗುತ್ತೆ. ಅದು 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 ಇಡೀ ಜೀವನದ ಒಂದು ಸಾಧನೆ. ಅದು ಅದನ್ನ ಬೆಂಕಿಗೆ ಆಹುತಿ ಮಾಡ್ತಾರೆ ಅಂದ್ರೆ ಎಷ್ಟು ಹೊಟ್ಟೆ ಉರ್ದಿರ್ಬೇಕು ಹೇಳ್ರಿ. ಇವರು ನಮ್ಮ ಜನಪದದಲ್ಲಿ ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದ್ರೆ ಇವ್ರು ಎಮ್ಮೆಗೆ ಬರೆ ಹಾಕ್ದಂಗ ಆಯ್ತು. ಯಾವ್ದೋ ಇವರದ ಒಂದು ಅನುಕೂಲಕ್ಕೆ ತಕ್ಕಂತೆ ಇವ್ರು ಏನೋ ಮಾಡ್ಕೋಬೇಕು, ಅಮೌಂಟ್ ಅನ್ನ ಮಾಡ್ಕೋಬೇಕಂತ ಬಂದವರು ವಿದ್ಯಾರ್ಥಿಗಳು, ಅದು ದಲಿತ ವಿದ್ಯಾರ್ಥಿಗಳ ಮೇಲೆ ಸಾಮಾನ್ಯ ಶುಲ್ಕವನ್ನು ತುಂಬಂದ್ರೆ ಇದೇ ಯಾವ ನ್ಯಾಯ ಮೇಡಮ್? ನಾವೇನ್ ದಲಿತ ಮಕ್ಕಳಲ್ಲ? ನಮಗೆ ಸರ್ಟಿಫಿಕೇಟ್ ಇಲ್ವಾ? SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೇಳಿ ನಮಗೆ ಸರ್ಟಿಫಿಕೇಟ್ ಇಲ್ವಾ? ಸರ್ಕಾರನೇ ಮಾಡಿದ್ದೆ ಬಿಲೋ 25 lakhs ನೀವು SC ST ಫೀಸ್ ಅನ್ನ ತುಂಬ್ರಿ ಅಂತೇಳಿ. ಒಟ್ಟು ಎಷ್ಟು ಕಟ್ಟಬೇಕಂತ ಈಗ ಒಬ್ಬ ವಿದ್ಯಾರ್ಥಿ? ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಉದಾಹರಣೆಗೆ ನಾವು ಟರ್ನ್ ಫೀಸ್ ಅನ್ನ ಕಟ್ಟಬೇಕಾಗಿದ್ದು 1350 ರೂಪಾಯಿ ಮೇಡಮ್. ಈಗ ವಿದ್ಯಾರ್ಥಿಗಳು SC ST ವಿದ್ಯಾರ್ಥಿಗಳು ತುಂಬಬೇಕಾಗಿರೋದು 4500. ನಮಗೆ ಹಾಸ್ಟೆಲ್ ಫೀಸ್ ಇದ್ದದ್ದು 2500 ಮೇಡಮ್. 2500 ಇದ್ದದ್ದು 8000 ತುಂಬಬೇಕಂತೆ. ಫೀಸ್ ಹೈಕ್ ಆಗುತ್ತೆ ಅಂತ 10% ಹೈಕ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ 100% ಹೈಕ್ ಮಾಡಿದ್ದಾರೆ ಮೇಡಮ್ ಇವರು. ಮೇಡಮ್ ಇದು ಟೋಟಲಿ ಕರ್ನಾಟಕ ವಿಶ್ವವಿದ್ಯಾಲಯ ದಲಿತ ವಿರೋಧ ನೀತಿಯಾದ ವಿಶ್ವವಿದ್ಯಾಲಯ ಆಗಿದೆ ಮೇಡಮ್. ಇಲ್ಲಿ ಆಡಳಿತ ತುಘಲಕ್ ಸಂತತಿ ಆಡಳಿತ ಆಗಿದೆ ಮೇಡಮ್. ಇದನ್ನ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳು ಎಲ್ಲ ಹಿಂದುಳಿದ ವರ್ಗಗಳ ಮಕ್ಕಳು ಇದನ್ನು ಖಂಡಿಸ್ತೇವೆ ಮೇಡಮ್. ನಾವು ಇದ್ರ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಎಲ್ಲ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಬರೋವರೆಗೆ ನಾವು ಇಲ್ಲಿ ನಿರ್ದಿಷ್ಟವಾದ ಧರಣಿಯನ್ನು ಮಾಡ್ತೀವಿ ಮೇಡಮ್. ನಾವು ಈಗ ಅದು ಕಂಟಿನ್ಯೂಸ್ ಧರಣಿಯಲ್ಲಿ ಕೂತಿರೇನ್ ತಾವು? ಹೌದೌದು, ಕುಂತಿದ್ದೀವಿ ಮೇಡಮ್. ಈಗ ಅಲ್ಲಿ ಅಳತಿದಾರಲ್ಲ ಪಾಪ ಗಂಡ್ಮಗ ಯಾರ್ರಿ ಅವರು? ಮೇಡಮ್ ಅವನು ಕೂಡ ಕಾನೂನು ವಿದ್ಯಾರ್ಥಿಯ ಏನೋ PhD ಮಾಡ್ತಕ್ಕಂತ ಇದು ಮೇಡಮ್. ಹೀಗೆ ಅವನು ಒಬ್ಬ ಏನೋ ಅಡ್ವೊಕೇಟ್ ಮೇಡಮ್. ಅವರು ಕೂಡ ಕಾನೂನು ವಿಷಯದಲ್ಲಿ PhD ಮಾಡ್ತಾ ಇದ್ದಾರೆ. ಅಲ್ಲ ಮೇಡಮ್, ಮುಂದೆ ಇವರಿಗೆ ಜ್ಯೋತಿ ಆಗಿರ್ತಕ್ಕಂಥ ಪರಿಸ್ಥಿತಿ ಮುಂಬರುವ ದಿನಗಳಲ್ಲಿ ನಮಗೂ ಆಗ್ಬೋದಲ್ಲ ಮೇಡಮ್? ಈಗ